ಯಡಿಯೂರಪ್ಪ ಬಿಜೆಪಿ ಸೇರಿದ್ರೆ ಬಿಜೆಪಿ ಕೆಜೆಪಿಗಳಲ್ಲಿರೋ ಎಲ್ಲ ಗೊಂದಲ ಸರಿ ಹೋಗುತ್ತಾ? ಒಂದೆಡೆ ಬೆಂಬಲದ ಮಾತು, ಇನ್ನೊಂದೆಡೆ ಗೊಂದಲದ ಮಾತು. ಇದು ಬಿಜೆಪಿ ಪರಿಸ್ಥಿತಿ. ನಿಜಕ್ಕೂ ಬಿಜೆಪಿಗೆ ಬಿಎಸ್ವೈ ದೋಸ್ತಿ ಬೇಕೇ ಬೇಕಾ? ಅಷ್ಟೊಂದು ಅನಿವಾರ್ಯತೆ ಇದೆಯಾ? ಈ ಎಲ್ಲ ಪ್ರಶ್ನೆಗಳ ಹುಡುಕಾಟವೇ ಈ ಹೊತ್ತಿನ ವಿಶೇಷ ಕೂಡಿ ಬಾಳಿದರೆ ಸ್ವರ್ಗ ಸುಖ. ನಾನು ಪ್ರತಿಮಾ. ಯಡಿಯೂರಪ್ಪ ಬಿಜೆಪಿಯನ್ನ ಕಟ್ಟಿದ್ದು ಗೊತ್ತು, ಬಿಜೆಪಿಯಿಂದಾನೇ ಇಷ್ಟೆಲ್ಲ ಅಧಿಕಾರ ಅನುಭವಿಸಿದ್ರು ಅನ್ನೋದು ಗೊತ್ತು. ಆನಂತರದ ಹಾರಾಟ ಚೀರಾಟಗಳಿಗೆ ರಾಜ್ಯದ ಜನತೆ ಸಾಕ್ಷಿಯಾಗಿದ್ದಾರೆ ಬಿಡಿ. ಮೊನ್ನೆವರೆಗೂ ಬಹಿರಂಗವಾಗಿ ಕಚ್ಚಾಡಿಕೊಂಡಿದ್ದ ಯಡಿಯೂರಪ್ಪ ಮತ್ತು ಬಿಜೆಪಿ ನಾಯಕರು ಈಗ ಒಂದಾಗೋಕೆ ಹೊರಟಿದ್ದಾರೆ. ಒಂದಾಗೋದ್ರ ಕತೆ ಹಾಗಿರ್ಲಿ, ಇದಕ್ಕೂ ಮೊದಲು ಅವರು ಹೇಗೆಲ್ಲ ಬೈದಾಡ್ಕೊಂಡಿದ್ರು ಅನ್ನೋದನ್ನ ನೋಡೋಣ. ಆಮೇಲೆ ಮುಂದಿನ ಕತೆ ಹೇಳ್ತೀವಿ. ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋಗಿದ್ದೇ ಹೋಗಿತ್ತು. ಬಿಜೆಪಿಯ ಒಬ್ಬೊಬ್ರು ಒಂದೊಂದ್ ಥರ ಮಾತನಾಡಿದ್ರು. ಅದುವರೆಗೆ ಯಡಿಯೂರಪ್ಪ ಇಲ್ದಿದ್ರೆ ಬಿಜೆಪಿನೇ ಇಲ್ಲ ಎನ್ನುತ್ತಿದ್ದವರೆಲ್ಲ ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿದ್ರು. ಯಡಿಯೂರಪ್ಪನವರಿಂದಾನೇ ಸಿಎಂ ಆದಿ ಎಂದು ಹೇಳಿಕೊಳ್ಳುತ್ತಿದ್ದ ಜಗದೀಶ್ ಶೆಟ್ಟರ್ ಕೂಡ ನೇರ ಯಡಿಯೂರಪ್ಪನವರಿಗೆ ಟಾಂಗ್ ಕೊಟ್ಟಿದ್ರು. ಯಡಿಯೂರಪ್ಪ ಜೈಲಿಗೆ ಹೋಗೋಕೆ ಅವರ ಸ್ವಯಂಕೃತ ಅಪರಾಧಗಳೇ ಕಾರಣ ಅಂತ ಸಾರಿ ಹೇಳಿದ್ರು. ಅವ್ರ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ, ಅವ್ರ ಮೇಲೆ ಭ್ರಷ್ಟಾಚಾರ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಕೆಳಗಿಳಿದ್ರು. ಅವರಾಗಿ ಪಕ್ಷವನ್ನು ಬಿಟ್ಟು ಹೋದ್ರು. ಯಾರು ಯಾರಿಗೆ ಮೋಸ ಮಾಡಿಲ್ಲ, ಇದನ್ನು ತಿಳ್ಕೋಬೇಕು. ಯಾರು ಯಾರಿಗೆ ಮೋಸ ಮಾಡಿಲ್ಲ. ಇವತ್ತು ಯಾರು ತಪ್ಪು ಮಾಡಿದ್ದಾರೆ, ಯಾರು ಸ್ವಯಂಕೃತ ಅಪರಾಧ ಮಾಡಿದ್ದಾರೆ, ಅವರು ಇವತ್ತು ಪಕ್ಷವನ್ನು ಬಿಟ್ಟು ಹೋಗಿ ಇವತ್ತು ಪಕ್ಷ ಸ್ವಚ್ಛ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಂತೂ ಬಿಡಿ, ಡೀಟೇಲ್ ಆಗಿ ಯಡಿಯೂರಪ್ಪನವರ ಮಾನ ಮರ್ಯಾದೆಯನ್ನ ಹರಾಜಾಕ್ಬಿಟ್ಟಿದ್ರು. ಸ್ವಜನ ಪಕ್ಷಪಾತ, ಡಿನೋಟಿಫಿಕೇಶನ್ ಮತ್ತು ಭ್ರಷ್ಟಾಚಾರಗಳೆಲ್ಲ ಆಗಿದ್ದು ಯಡಿಯೂರಪ್ಪನವರ ಕಾಲದಲ್ಲೇ. ಬಿಜೆಪಿಗೆ ಭ್ರಷ್ಟಾಚಾರದ ಕೆಸರು ಅಂಟಿಸಿದವರೇ ಯಡಿಯೂರಪ್ಪ ಎಂದು ಕೂಗಿ ಹೇಳಿದ್ರು. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ ಮುಖಾಂತರ ಆ ಪಕ್ಷಕ್ಕೆ ಮಸಿ ಬೆಳೆಯುವಂತ ಒಂದು ರಾಜಕೀಯ ವ್ಯವಹಾರವನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹಿಂದಿನ ನಾಯಕರುಗಳು ಮಾಡಿದಂತಹ ಆ ಭ್ರಷ್ಟಾಚಾರ, ಡಿನೋಟಿಫಿಕೇಶನ್ಗಳು, ಅವರಿಂದಾಗಿ ಪಕ್ಷದಲ್ಲಿ ನಡೆದಂತಹ ಆಂತರಿಕ ವಿದ್ಯಮಾನಗಳು ಅದು ಚರ್ಚಾ ವಸ್ತು ಅದು ರಾಜ್ಯದಲ್ಲಿ, ಹೊರತು ಅಭಿವೃದ್ಧಿಗಳಾಗಲಿಲ್ಲ. ಯಡಿಯೂರಪ್ಪ ಸಿಕ್ಕಲ್ಲಿ ಬಿಜೆಪಿಯವರನ್ನ ಮನೆ ಮುರುಕರು ಅಂತ ಹೇಳಿದ್ದಕ್ಕೆ ಈಗಿನ ರಾಜ್ಯ ಬಿಜೆಪಿ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲರಾಗಿದ್ರು. ಮನೆ ಮುರುಕ ಕೆಲಸ ಮಾಡಿದ್ದು ಯಡಿಯೂರಪ್ಪನವರೇ ಹೊರತು ನಾವಲ್ಲ ಅಂತ ತಿರುಗೇಟ್ ಕೊಟ್ಟಿದ್ರು. ಯಡಿಯೂರಪ್ಪ ಬಿಜೆಪಿಯನ್ನು ಹಡಗನ್ನು ತೂತು ಮಾಡಿ ಮುಳುಗುವ ಹಡಗನ್ನಾಗಿ ಮಾಡಿದ್ರು ಎಂದಿದ್ರು. ಹೌದು, ನಮ್ಮ ಹಡಗು ಮುಳುಗ್ತಾ ಇತ್ತು. ಯಾಕೆ ಅಂದ್ರೆ ಯಾರು ಮುಳುಗುವ ಹಡಗು ಅಂತ ಹೇಳಿದ್ದಾರಲ್ಲ, ಅವರಿಗೆ ಅವರು ನಮ್ಮ ಹಡಗಿನಲ್ಲಿ ತೂತು ಹೊಡೆಯುವ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ನಾವು ಯಾವಾಗ ತೂತು ಹೊಡಿಬೇಡ್ರಿ ಹಡಗಿಗೆ ಅಂತ ಹೇಳಿದ್ವಿ, ತಡೆದ್ವಿ, ಆವಾಗ ಹಡಗು ಬಿಟ್ಟು ಇಳಿದು ಹೋಗ್ಯಾರ. ಹಿಂಗಾಗಿ ನಮ್ಮ ಹಡಗ ಬಹಳ ಸೇಫ್ ಅದ ಅನ್ನೋದು ನೀವು ನೆನಪಿಟ್ಟುಕೋರಿ ಅಂತನ್ನುವಂತ ಮಾತನ್ನ ಹೇಳ್ತೇನೆ ನಾನು. ನೀವೇನು ಮಾತನಾಡ್ತಾ ಇದ್ದೀರಿ? ಮನೆ ಮುರುಕರು. ಯಾರ ಮನೆ ಮುರುಕರು? ಮಾಜಿ ಉಪಮುಖ್ಯಮಂತ್ರಿ ಅಶೋಕ್ ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋಗಿದ್ರಿಂದ ಏನೇನೂ ನಷ್ಟ ಇಲ್ಲ, ನಮ್ದು ಯಾವುದೇ ಒಬ್ಬ ವ್ಯಕ್ತಿಯ ಪಾರ್ಟಿ ಅಲ್ಲ, ಡೋಂಟ್ ಕೇರ್ ಎಂದಿದ್ರು. ಇದೊಂದು ನ್ಯಾಷನಲ್ ಪಾರ್ಟಿ ಮತ್ತು ಇದೊಂದು ಕಾರ್ಯಕರ್ತರ ಪಾರ್ಟಿ. ಇದ್ಯಾವುದೋ ಒಂದು ವ್ಯಕ್ತಿಯ ಪಾರ್ಟಿ ಆಗಿ ಇಲ್ಲ, ಯಾವತ್ತೂ ಇರಲ್ಲ. ನಮ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ವ್ಯಕ್ತಿ ಪಾರ್ಟಿ ಅಲ್ಲ ಇದು. ಇದೊಂದು ಪಕ್ಷ ಎಲ್ಲದಕ್ಕಿಂತ ದೊಡ್ಡದು. ಇನ್ನೊಬ್ಬ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಯಡಿಯೂರಪ್ಪ ಅವರನ್ನ ಬೈದಿದ್ದಕ್ಕೆ ಲೆಕ್ಕವೇ ಇಲ್ಲ. ಆ ಮಾತುಗಳಿಗೆ ಕಂಟ್ರೋಲೂ ಇರಲಿಲ್ಲ. ಯಡಿಯೂರಪ್ಪ ಕೆರಳಿ ಕೆಂಡಾಮಂಡಲರಾಗೋಕೆ ಈಶ್ವರಪ್ಪನವರ ಬಾಯಿಯೂ ಕಾರಣವಾಗಿತ್ತು ಅನ್ನೋದು ಸುಳ್ಳಲ್ಲ. ನೀವು ಜೈಲಿಗೆ ಹೋಗಕ್ಕೆ ಅನಂತಕುಮಾರ್, ಈಶ್ವರಪ್ಪ ಮತ್ತು ಪ್ರಚಂಡ ಕಾರಣ ಅಂತ ಹೇಳ್ತೀರಲ್ಲ, ಆ ಭಗವಂತನ ಮೇಲೆ ಆಣೆ ಮಾಡಿ ಹೇಳ್ತೀವಿ, ಅವ್ರು ಜೈಲಿಗೆ ಹೋಗೋದಕ್ಕೆ ನಾವು ಯಾರು ಕಾರಣ ಅಲ್ಲ. ಅವ್ರು ಮಾಡುವಂತ ಭ್ರಷ್ಟಾಚಾರವೇ ಅವ್ರು ಜೈಲಿಗೆ ಕರ್ಕೊಂಡು ಕೂರಿಸಿದೆ. ಹೀಗೆ ಬಿಜೆಪಿಯ ಮುಂಚೂಣಿ ನಾಯಕರಲ್ಲ, ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಯಡಿಯೂರಪ್ಪನವರನ್ನ ಬೈದಿದ್ದು. ಇದಕ್ಕೆಲ್ಲ ಯಡಿಯೂರಪ್ಪನವರು ಅಷ್ಟೇ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಿದ್ರು. ಒಂದು ಹಂತದಲ್ಲಂತೂ ನನಗೆ ನಿಜಕ್ಕೂ ಬೆನ್ನಿಗೆ ಚೂರಿ ಹಾಕಿದ್ದು ಕುಮಾರಸ್ವಾಮಿ ಅಲ್ಲ, ಇದೇ ಬಿಜೆಪಿಯವರು ಅಂತ ಆರೋಪ ಮಾಡಿದ್ರು.
ಕುಮಾರಸ್ವಾಮಿ ಅವತ್ತು 20 ತಿಂಗಳು ಹೊಂದಾಣಿಕೆ ಮಾಡಿ ಅವನು ಮುಖ್ಯಮಂತ್ರಿ ಆಗಿದ್ದಾಗ ಕೇಳಿದ್ದು ಸ್ವಲ್ಪ 2-3 ಪೋರ್ಟ್ಫೋಲಿಯೋ, ಅದೆಲ್ಲ ನನಗೆ ಬೆನ್ನಿಗೆ ಚೂರಿ ಹಾಕೋದು. ಇವರು ನಮ್ಮವ್ರು ಹಾಕೋದು ಬೆನ್ನಿಗೆ ಚೂರಿ. ಅಷ್ಟೇ ಅಲ್ಲ, ಪಕ್ಷದ ರಾಷ್ಟ್ರೀಯ ನಾಯಕರನ್ನು ಬಿಡ್ಲಿಲ್ಲ. ಅನಂತಕುಮಾರ್ ಅವರನ್ನಂತೂ ಹಗಲು ರಾತ್ರಿ ಜಾಲಾಡಿದ್ರು. ಹೈಕಮಾಂಡ್ನವರು ನನ್ನ ಕಾಲ್ ಹಿಡಿಯೋಕೆ ಬಂದಿದ್ರು ಅಂತ ಹಿಗ್ಗಾಮುಗ್ಗಾ ಜಾಡಿಸಿದ್ರು. ಆಪರೇಷನ್ ಕಮಲ ಮಾಡದೇ ಇದ್ರೆ ಈಗ 4.25 ವರ್ಷ ಆಡಳಿತ ನಡೆಸ್ತಾ ಇದ್ರು ನೀವು. ಅವತ್ತು ಕಾಲು ಹಿಡ್ಕೊಂಡು ಡೆಲ್ಲಿಯವರು ನೀವು ಸರ್ಕಾರವನ್ನು ರಚನೆ ಮಾಡಕ್ಕೆ ಹೇಳಿ ಆಪಾದನೆ ಗುರಿಯಾಗಿದ್ದಾರೆ ಯಡಿಯೂರಪ್ಪನವರು. ಆಪಾದನೆ ಮುಕ್ತರಾಗಬೇಕು. ಯಥಾ ನಾಯಕ ತಥಾ ಹಿಂಬಾಲಕ ಅನ್ನೋ ಹಾಗೆ ಯಡಿಯೂರಪ್ಪನವರ ಜೊತೆ ಬೆಂಬಲಿಗರು ಬಿಜೆಪಿ ನಾಯಕರಿಗೆ ಮಾತಿನ ಚಾಟಿ ಬೀಸ್ತಾನೇ ಹೋದ್ರು. ಮಾಜಿ ಶಾಸಕ ಬಿಪಿ ಹರೀಶ್ ಮುಖ್ಯಮಂತ್ರಿ ಹುದ್ದೆಗೆ ಗೌರವ ಕೊಡದೆ ಡಿವಿ ಸದಾನಂದಗೌಡರನ್ನ ಮೋಸಗಾರ, ಸುಳ್ಳುಗಾರ ಅಂತ ಜರೆದ್ರೆ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಅವರನ್ನ ಕುತಂತ್ರಿ ಅಂತ ಕರೆದಿದ್ರು. ಸದಾನಂದ ಗೌಡರು ಯಡಿಯೂರಪ್ಪನವ್ರ ಜೊತೆ ಸೇರಿ ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇರ್ತಕ್ಕಂಥ ಶಾಸಕರ ಪರವಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಯಡಿಯೂರಪ್ಪವ್ರನ್ನ ಮೋಸದಿಂದ ನಂಬಿಸಿದ್ರು. ಯಡಿಯೂರಪ್ಪನವರು ಭಾವುಕ ಮನುಷ್ಯರು. ಯಡಿಯೂರಪ್ಪನವರು ಯಾವಾಗಲೂ ನಂಬತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳವರು, ಭಾವುಕ ಮನುಷ್ಯರು. ಅದರ ದುರುಪಯೋಗವನ್ನು ಸದಾನಂದ ಗೌಡರು ಮಾಡಿದರು. ಸದಾನಂದ ಗೌಡರನ್ನ, ಜಗದೀಶ್ ಶೆಟ್ಟರನ್ನ ಯಡಿಯೂರಪ್ಪನವ್ರ ಜೊತೆ ಕಳಿಸಿರೋದು ಇನ್ಯಾರೂ ಅಲ್ಲ, ಆ ಕುತಂತ್ರ ರಾಜಕೀಯ ಮಾಡ್ತಿರ್ತಕ್ಕಂಥ ಅನಂತಕುಮಾರ್ ಅವರೇ. ಇಷ್ಟೆಲ್ಲ ಆಗಿ ಹಾದಿ ಬೀದಿಯಲ್ಲಿ ಕಚ್ಚಾಡ್ತಿದ್ದ ಯಡಿಯೂರಪ್ಪ ಮತ್ತು ಬಿಜೆಪಿ ನಾಯಕರು ಈಗ ಒಂದಾಗೋಣ ಬಾ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಎಂದ್ರೆ, ಬಿಜೆಪಿ ಬಿಎಸ್ವೈ ಕಚ್ಚಾಟದಿಂದ ಹೆಚ್ಚು ನಷ್ಟ ಮಾಡಿಕೊಂಡ ಬಿಜೆಪಿ ಕಡೆಯವರೇನೆ ಈಗ ಹೊಂದಾಣಿಕೆಯ ಕಸರತ್ತು ಶುರು ಮಾಡಿದ್ದಾರೆ. ಅಂದಹಾಗೆ ಇದುವರೆಗೂ ನಾವು ನೋಡಿದ್ದು ಕೇಳಿದ್ದಲ್ಲ ಈ ನಾಯಕರ ಹೇಳಿಕೆಗಳ ಸ್ಯಾಂಪಲ್ ಮಾತ್ರ. ಇವರ ಹೇಳಿಕೆಗಳನ್ನೇ ಪ್ಲೇ ಮಾಡ್ತಾ ಹೋದರೆ ತೋರಿಸೋಕೆ ಇಡೀ ದಿನ ಸಾಕಾಗಲ್ಲ. ಹೀಗೆಲ್ಲ ಕಚ್ಚಾಡಿಕೊಂಡಿದ್ದವರು ಮತ್ತೆ ಒಂದಾಗ್ತಾರಾ? ಸರಿ ಇಲ್ಲ ಬಿಡ್ರಿ ಅಂತೀರೇನೋ. ಅದಕ್ಕೆ ಬಿಜೆಪಿಯವರಾಗ್ಲಿ ಕೆಜೆಪಿಯವರಾಗ್ಲಿ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ. ಹಾಗಂತ ಯಡಿಯೂರಪ್ಪ ಮತ್ತು ಬಿಜೆಪಿ ಒಂದಾಗೋದು ಅಷ್ಟು ಸುಲಭನೂ ಅಲ್ಲ. ಯಾಕೆ ಅಂತ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.